ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಸೊ ನಾನು ನಿಮ್ಮ ಹೋಸ್ಟ್ ಶಮ್ಸ್ ಮತ್ತೆ ಒಂದ್ಸರಿ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಕೇಳಿದ್ರೆ, ಸೊ ಆಸ್ ಯೂಶುವಲ್ ಕಾರ್ ಎಕ್ಸ್ಪರ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಗೂಡ್ಸ್ ಗಾಡಿ ಡೀಲರ್ ಅಂತ ಕೂಡ ಹೇಳ್ಬೋದು. ಬ್ಯಾಂಗ್ಳೂರಲ್ಲಿ ಇವ್ರು ಕೊಡೋ ಪ್ರೈಸು, ಇವ್ರು ಕೊಡೋ ವೆಹಿಕಲ್ಸು ನಿಮಗೆ ಓವರ್ ಆಲ್ ಎಲ್ಲೂ ಬೆಂಗಳೂರಲ್ಲಿ ಅಂತೂ ಸಿಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಅಷ್ಟೊಂದು ಕಡಿಮೆ ಪ್ರೈಸಲ್ಲಿ ಗಾಡಿಗಳು ಕೊಡ್ತಾರೆ. ಮತ್ತು ಪ್ರತಿಯೊಂದು ಗಾಡಿ ಇವ್ರು ಕೊಡೋ ಗಾಡಿ ನಿಮಗೆ ತುಂಬ ಲೆಸ್ ಡ್ರಿವನ್ ಅಂದರೆ ಕಡಿಮೆ ಓಡಿರುವಂತಹ ಗಾಡಿಗಳು ಮಾತ್ರ ಕೊಡ್ತಾರೆ. ಸೊ ಜೊತೆಗೆ ಇವತ್ತು ನಮ್ಮ ಜೊತೆ ರಘುಭಾಯ್ ಅವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ 40 ಗಾಡಿ ಒಂದೇ ದಿನಕ್ಕೆ ಸೇಲ್ ಆಗಿತ್ತು. ಅದೇ ತರ ಈ ಸಲಿನೂ ಒಂದು 50-60 ಗಾಡಿ ಸ್ಟಾಕ್ ಅಲ್ಲಿ ಇದೆ. ಎಲ್ಲ ಹೊಸ 23-24 ಮಾಡೆಲ್ ಗಾಡಿಗಳು. ನಿಮ್ಗೆ ಟೈಮ್ ವೇಸ್ಟ್ ಮಾಡದೆ ಎಲ್ಲ ಗಾಡಿಗಳು ಡೀಟೇಲ್ಸ್ ಕೊಡ್ತೀವಿ. ಬೇಗ ಕರೆ ಮಾಡಿ. ಇದು ವ್ಯಾಲೆನ್ಸ್ ಡೇ ಆಫರ್, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಗರ್ಲ್ ಫ್ರೆಂಡ್ ಗೆ ರೋಸ್ ಡೇ, ಚಾಕ್ಲೇಟ್ ಡೇ ಅಂತ ಎಲ್ಲ ಬರ್ತದೆ. ಅದೆಲ್ಲ ಬಿಟ್ಬಿಡಿ. ನಮ್ಮ ಹತ್ರ ಗೂಡ್ಸ್ ಗಾಡಿ ಡೇ ಅಂತ ಕೊಡ್ತೀವಿ ನಿಮ್ಗೆ. ಈ ಫೆಬ್ರವರಿ ಮಾರ್ಚ್ ತುಂಬಾ ಈ ಆಫರ್ ಇರ್ತದೆ. ಇಡೀ ಕರ್ನಾಟಕದ ಮೂಲೆ ಎಲ್ಲಿಗೆ ಬೇಕಾದ್ರೂ CC ಕೊಡ್ತೀವಿ. ಕರ್ನಾಟಕದ ಬೇರೆ ಆಚೆನೂ ಹೋಗಿ ನೀವು ತಮಿಳ್ನಾಡು, ಆಂಧ್ರ ಬೇಕಂದ್ರೆ ಅದಕ್ಕೂ NOC ತಕ್ಕೊಡ್ತೀವಿ ಸರ್. ನಮ್ಮ ಹತ್ರ ಎಲ್ಲಾ ರೀತಿ ಗಾಡಿಗಳು ಅವೈಲೇಬಲ್ ಇರುತ್ತೆ. ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ ಕರೆ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಗೂಡ್ಸ್ ಗಾಡಿಗಳ ಮೊದಲನೇ ಶೋರೂಮ್ ಅಂತ ಜ್ಞಾಪನ ಬರ್ಬೇಕಾಗಿರೋದು ಕಾರ್ ಎಕ್ಸ್ಪರ್ಟ್. ನಾವು ಕೊಟ್ಟಂಗೆ ಗಾಡಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಅಡ್ರೆಸ್ ಕರೆಕ್ಟ್ ಆಗಿ ಒಂದ್ಸರಿ ಅಡ್ರೆಸ್ ಸರ್ ನೋಡಿ, ಬೆಂಗಳೂರು ಕೆಂಗೇರಿ ಕಾರ್ ಎಕ್ಸ್ಪರ್ಟ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ ಬರ್ತದೆ. ಓಕೆ, ಸೊ ಕೇಳಿದ್ರಲ್ಲ, ಹೆಚ್ಚು ಕಮ್ಮಿ ಇವತ್ತು 45ರಿಂದ 50 ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ. ಬಟ್ ನಾನು ಎಲ್ಲಾ ಗಾಡಿ ನಿಮ್ಗೆ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ, ಅಷ್ಟು ಟೈಮ್ ನನ್ನ ಹತ್ರನೂ ಇಲ್ಲ. ನೀವು ಕೂಡ ಅಷ್ಟು ಲಾಂಗ್ ಆಗಿ ನೀವು ವಿಡಿಯೋ ನೋಡೋಕೆ ಆಗಲ್ಲ. ಸೊ ಕೆಲವು ಗಾಡಿಗಳು ಮಾತ್ರ ತೋರಿಸ್ತೀನಿ. ಇನ್ನೂ ಗಾಡಿಗಳು ಬೇಕಂದ್ರೆ ಡೈರೆಕ್ಟ್ ಆಗಿ ಕಾರ್ ಎಕ್ಸ್ಪರ್ಟ್ನ ವಿಸಿಟ್ ಮಾಡಿ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿದ್ರೆ ಏನು ಬೇಕಂದ್ರೂ ಕೂಡ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಸೊ ತಡ ಮಾಡೋದು ಬೇಡ, ಆಗಿದ್ದಷ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಹಾಗೆ ನೋಡ್ತಾ ಇದ್ದೀರಾ ಬಂಧುಗಳೇ, ಇವ್ರ ಹತ್ರ ನಿಮ್ಗೊಂದು ಟಾಟಾ ಝೆನಾನ್ ಅಂದರೆ ತುಂಬಾನೇ ರೇರೆಸ್ಟ್ ವೆಹಿಕಲ್, ತುಂಬ ಕಡಿಮೆ ಸಿಗೋದು ಇವ್ರ ಹತ್ರ. ಬಟ್ ಇವ್ರ ಗಾಡಿ ತುಂಬ ಲಾಟ್ಗಳು ಸಿಗ್ಬೋದು. ಲಾಸ್ಟ್ ಟೈಮು ಕೂಡ ಹೆಚ್ಚು ಕಮ್ಮಿ ಒಂದು 15ರಿಂದ 20 ಗಾಡಿಗಳು ನಾನು ಝೆನಾನೇ ವಿಡಿಯೋ ಮಾಡಿದ್ದೆ. ಇದರಲ್ಲಿ ನಿಮಗೆ 2x4, 2x2 ಎಲ್ಲ ಗಾಡಿಗಳಿತ್ತು. ಬಟ್ ಇವತ್ತು ಬಂದು ನೋಡ್ತೀನಿ ಒಂದೂ ಗಾಡಿ ಇಲ್ಲ, ಒಂದೇ ಒಂದು ಗಾಡಿ ಅದೂ ಸಿಕ್ಕಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಾಕಲ್ಲಿ ಇನ್ನೂ ಗಾಡಿಗಳು ಬರ್ತಾ ಇದ್ರೆ ಹೆಚ್ಚು ಕಮ್ಮಿ ಒಂದು 2-3 ಡೇಸಿಂದ ಮತ್ತೆ ನಿಮಗೆ ಗಾಡಿಗಳೆಲ್ಲ ಸಿಗುತ್ತೆ. ಸೊ ಈ ಗಾಡಿ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಏನು ಡೀಟೇಲ್ಸ್ ಸರ್ ಇದು? ಸರ್ ಇದು ಬಂದು 22 ಮಾಡಲ್. ಇದ್ರ ಸ್ಪೆಷಾಲಿಟಿ ಏನಂತ ಕೇಳಿದ್ರೆ 4x4 ಯೋಧ ಆಗಿರುತ್ತೆ. 4x4 ನಮ್ಮ ಹತ್ರ 25-30 ಗಾಡಿ ಸ್ಟಾಕ್ ಅಲ್ಲಿ ಇತ್ತು. ಈಗ ಉಳ್ಕೊಂಡಿರೋದು 2-3 ಗಾಡಿ ಅಷ್ಟೇನೆ. ಇದು ಆಲ್ರೆಡಿ ಬುಕ್ ಆಗಿದೆ ಒಂದು ಕಸ್ಟಮರ್ ಗೆ. ಅವ್ರು ಬರ್ತೀನಿ ಅಂತ ಹೇಳಿದಾರೆ. ಇದು ನೋಡಂಗಿದ್ರೆ ನೋಡ್ಬೋದು. ಇದ್ರಲ್ಲಿ ಹಿಂದೆಗಡೆ ತೊಟ್ಟಿ ಇಲ್ಲ, ಟೈರ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗಾಡಿನೂ ಬಹಳ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು ನೀವು. ಸರ್ ಇದು 4x4 22 ಮಾಡಲು ಬರೀ 6.5 ಲಕ್ಷಕ್ಕೆ ನಿಮ್ಗೆ ಕೊಟ್ಬಿಡ್ತೀವಿ. ತೊಟ್ಟಿ ಸರ್ ತೊಟ್ಟಿ ಇದರಲ್ಲಿ ನೀವು ಏನಕ್ಕೋಸ್ಕರ ಆಪ್ಷನ್ ಕೊಟ್ಟಿದೀವಿ ಅಂದ್ರೆ, ಕಂಟೈನರ್ ಬೇಕಂದ್ರೆ ಕಂಟೈನರ್ ಮಾಡ್ಕೋಬಹುದು, ನಾರ್ಮಲ್ ತೊಟ್ಟಿ ಹಾಕೋಬಹುದು, ಟಾರ್ಪಲ್ ಬಾಡಿ ಹಾಕೋಬಹುದು. ಕೆಲವರು ಸ್ಮಾಲ್ ವಾಟರ್ ಟ್ಯಾಂಕರ್ಗೂ ಕನ್ವರ್ಟ್ ಮಾಡ್ಕೊಂತಾರೆ. 4x4 ಇರೋದ್ರಿಂದ ಪವರ್ ಜಾಸ್ತಿ ಇರುತ್ತೆ ಈ ಗಾಡಿಗೆ. ಸೊ ಈ ಗಾಡಿ ಬಂದು ನಿಮ್ಗೆ ಬರೀ 6.5 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. ಬರೀ 6.5 22 ಮಾಡಲ್ ಗಾಡಿ ಇದು. 22 ಮಾಡಲ್ ಎಷ್ಟು ಇರುತ್ತೆ ಇದು? ಸರ್ ಇದೆಲ್ಲ ನಮ್ದೆಲ್ಲ 50,000 ಒಳಗಡೆ ಓಡಿರುತ್ತೆ ಸರ್. ಏನ್ ಲೋನ್ ಎಷ್ಟು ಸಿಗ್ಬೋದು ಸರ್? ಈ ಗಾಡಿ ಒಂದು 3.5 ಲಕ್ಷವರೆಗೂ ಲೋನ್ ಆಗ್ಬೋದು. 3.5 ಲಕ್ಷ ಲೋನ್ ಸಿಗುತ್ತೆ. ಓಕೆ, ಲೋನ್ ಎಲ್ಲಿವರೆಗೆ ಕೊಡ್ತೀರಾ ಸರ್? ಕರ್ನಾಟಕ ಯಾವ್ದು ಮೂಲ? ಕರ್ನಾಟಕದಿಂದ ಯಾವ ಮೂಲೆಯಿಂದ ಬಂದ್ರು ಲೋನ್ ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ. ಓಕೆ, ಅದೇ ರೀತಿ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ, ಇವ್ರ ಹತ್ರ ನಿಮ್ಗೆ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಸ್ಟ್ರಾಂಗ್ ಅಂತ ಒಂದಿರುತ್ತೆ ಸರ್. ಇದು ಅಶೋಕ್ ಲೈಲ್ಯಾಂಡ್ ರಿಜಿಸ್ಟರ್ಡ್. ಅಶೋಕ್ ಲೈಲ್ಯಾಂಡ್ ಬಂದು 4 ಬೋಲ್ಟ್ ಗಾಡಿ ಆಗಿರ್ತದೆ. ಇದು 2016 ಮಾಡಲ್ ದೋಸ್ತ್ ಆಗಿರ್ತದೆ. ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ರನ್ನಿಂಗ್ ಇದೆ. ಈ ಗಾಡಿನೂ 50,000 ಒಳಗಡೆ ಓಡಿದೆ. ಸಿಂಗಲ್ ಇದು ಬಂದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಬಾಡಿನೂ ಅರ್ಧ ಬಾಡಿ ಇದೆ, ಇದ್ರಲ್ಲಿ ನೋಡಿಸಬಹುದು ನೀವು. ಒಳ್ಳೆ ಕಂಡೀಷನ್ ಅಲ್ಲಿ. ಬಂಧುಗಳೇ ನೋಡ್ತಾ ಇರಲ್ಲ, ಈ ವೆಹಿಕಲ್ ಅಲ್ಲಿ ನಿಮ್ಗೆ ಒಂದು ಹೈಟ್ ಬಾಡಿ ಕೂಡ ಕಟ್ಸಿದ್ದಾರೆ. ಟೈರ್ ಕಂಡೀಷನ್ ಕೇಳ್ತೀನಿ ಅಂದ್ರೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್, ಅಂದ್ರೆ ನಿಮ್ಗೆ ಹೊಸ ಟೈರ್ ಕೂಡ ಹಾಕಿದ್ದಾರೆ. ಈ ಬಾಡಿ ಏನ್ ಕಟ್ಟಿದ್ದಾರೆ ಕಂಪ್ಲೀಟ್ಲಿ ನಿಮ್ಗೆ ಆಂಗಲ್ ಹಾಕಿ ಹೈ ಅಂದ್ರೆ ತುಂಬಾನೇ ಹೆವಿ ಕ್ವಾಲಿಟಿ ಇದು ಕೂಡ ಮಾಡಿದ್ದಾರೆ. ಸೊ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್. ಇವ್ರ ಹತ್ರ ಪ್ರತಿ ಒಂದ್ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂದ್ರೆ ಗಾಡಿ ತಗೊಳ್ಳಿ ಓಡಿಸ್ತಾ ಇದೆ. ದುಡಿಯಕ್ಕೆ ಹೋಗ್ಬೇಕು ನೀವು ಗಾಡಿ ತಗೊಂಡ್ರೆ. 16 ಮಾಡಲ್ ಗಾಡಿ ನಿಮ್ಗೆ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಗೆ ಹೋದ್ರು 5 ಲಕ್ಷ 5.5 ಲಕ್ಷ ಪ್ರೈಸ್ ಹೇಳ್ತಾರೆ. 3,70,000 ಕೊಡಿ ಗಾಡಿ ತಗೊಂಡು. ಬರೀ 3,70,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೊಡ್ತಾ ಇದ್ದಾರೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ತಗೊಳ್ಳಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬನ್ನಿ, ಯಾವ ತರದ್ದು ಟೆನ್ಷನ್ ಇಲ್ದಂಗೆ ನೀವು ನೋಡ್ತಾ ಇರ್ಬೋದು. ಗಾಡಿಗಳು ನಮ್ಮ ಹತ್ರ 1-2 ಇಲ್ಲ, ಹಿಂಗೆ ಸುತ್ತ ಒಂದ್ ಲೈನ್ ತೋರಿಸ್ಬಿಡಿ. ಇಲ್ಲೇ ನೋಡ್ಬೋದು. ಒಂದ್ ಸುಮಾರು 10 ಗಾಡಿಗಳಿದಾವೆ. ಶೋರೂಮ್ ಗೂಡಸ್ ನಮ್ದು
ಗೋಡನ್ ನಲ್ಲಿ ಇನ್ನೂ 40 ಗಾಡಿಗಳು ಇರ್ತವೆ. ನಿಮ್ಗೆ ಯಾವ ಗಾಡಿಗಳು ಬೇಕೋ ಅವೈಲಬಿಲಿಟಿ ಇರುತ್ತೆ. ಟಾಟಾ ಎಸಿ, ಯೋಧ, ಆಮೇಲೆ ಅಶೋಕ್ ಲೈಲ್ಯಾಂಡ್, ಇಂಟ್ರಾ, ಇವೆಲ್ಲ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ. ನೀವು ಬೇರೆ ಗಾಡಿಗಳಿಗೂ ಎನ್ಕ್ವೈರಿ ಮಾಡ್ಕೊಂಡು ನೀವು ತಗೋಬಹುದು. ಸರ್ ಇದಕ್ಕೆ ಲೋನ್ ಅಂದ್ರೆ ಎಷ್ಟು ಲೋನ್ ಆಗ್ಬೋದು ಸರ್? ಈ ಗಾಡಿಗೆಲ್ಲ ಅಶೋಕ್ ಲೈಲ್ಯಾಂಡ್ ಗೆ ಒಳ್ಳೆ ಚೆನ್ನಾಗಿ ಲೋನ್ ಆಗುತ್ತೆ ಸರ್. 16 ಮಾಡಲ್ ಆಗಿರೋದ್ರಿಂದ ಒಂದ್ 2.5 ಲಕ್ಷ ಗಂಟ ಲೋನ್ ಆಗ್ಬೋದು. 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಗಾಡಿ ನಿಮ್ದು ಮಾಡ್ಕೋಬಹುದು. ಬಟ್ ಕಸ್ಟಮರ್ ಜಿನಿಯನ್ ಆಗಿರ್ಬೇಕು, ಯಾವ್ದೇ ರೀತಿ ಬ್ಲಾಕ್ ಲಿಸ್ಟ್ ಇರಬಾರ್ದು. GST ಅದೆಲ್ಲ ಸ್ವಂತ ಮನೆ ಇದ್ರೆ ಈಸಿಯಾಗಿ ಲೋನ್ ಆಗ್ಬಿಡುತ್ತೆ. ಓಕೆ ಫೈನ್. ಸೊ ಅದೇ ತರ ನೆಕ್ಸ್ಟ್ ಗಾಡಿ ನೋಡ್ತಾ ಇರಲ್ಲ, ಈ ಗಾಡಿ ಅಂತ ಹೇಳಿದ್ರೆ ಎಲ್ಲದಕ್ಕೆ ಗೊತ್ತಿರುತ್ತೆ, ಬಡಾ ದೋಸ್ತ್ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಅಶೋಕ್ ಲೈಲ್ಯಾಂಡ್ ಅವ್ರದ್ದು ಬಡಾ ದೋಸ್ತ್ ಅಂತ ಹೇಳಿದ್ರೆ ಈ ಗಾಡಿ ಬಂದು ನಿಮಗೆ 5 ಬೋಲ್ಟ್ ಇರುತ್ತೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ಬಡಾ ದೋಸ್ತ್ i4 ಮಾಡೆಲ್ ಆಗಿರ್ತದೆ. ಇದು ಬಹಳ ಡಿಮ್ಯಾಂಡ್ ಇರುವಂತ ವೆಹಿಕಲ್. 2022 ಮಾಡೆಲ್ ಗಾಡಿ ಇರುತ್ತೆ. ಸಿಂಗಲ್ ಓನರ್ ಗಾಡಿ, ಬಹಳ ಅಂದ್ರೆ ಬಹಳ ಕಮ್ಮಿ ಓಡಿದೆ ಗಾಡಿ. ಇದು 4 ಹೊಸ ಟೈರ್ ಇದೆ, ಮತ್ತೆ ಫ್ರೆಶ್ ಡಾಕ್ಯುಮೆಂಟ್, ಇನ್ಸೂರೆನ್ಸ್, ಎಮಿಷನ್ ಟೆಸ್ಟ್ ಇಂದ ಎಲ್ಲಿ ಪ್ರತಿಯೊಂದು ಫ್ರೆಶ್ ಇರುತ್ತೆ. ಬೊಂಬಾಟ್ ಆಗಿರುವಂತ ಗಾಡಿ ಇದು. ನಿಮ್ಗೆ ಬಹಳ ಕಮ್ಮಿ 7,80,000ಕ್ಕೆ ಬರೀ ಈ ಗಾಡಿ ಕೊಟ್ಬಿಡ್ತೀನಿ. ಓಕೆ, ಸೊ ಬಂಧುಗಳೇ ನೋಡ್ತಾ ಇದ್ರಲ್ಲ, ಈ ವೆಹಿಕಲ್ ಅಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಅಂದ್ರೆ ಹೊಸ ಟೈರ್. ಸೊ ಗಾಡಿ ತಗೊಂಡು ನನ್ನ ಪ್ರಕಾರ ಒಂದು 100-200 ಕಿಲೋಮೀಟರ್ ಕೂಡ ಓಡಿಸಿಲ್ಲ ಅಂತ ಅನ್ಕೋತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಸೊ ಬಾಡಿ ನೋಡ್ತಾ ಇದ್ದೀರಾ, ಅದನ್ನು ಕೂಡ ನಿಮಗೆ ಹೆವಿ ಬಿಲ್ಡ್ ಕ್ವಾಲಿಟಿ ಅದನ್ನು ಕೂಡ ಮಾಡಿಸಿದ್ದಾರೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್. ಸರ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ? ಸರ್ ಇದು ಒಂದು 20,000 ಚಿಲ್ಲರೆ ಓಡಿದೆ. ಬರೀ 20,000 ಅಂದ್ರೆ ಯಾವ ಲೆಕ್ಕಕ್ಕೇನೆ ಇಲ್ಲ ಅದು. ಹೊಸ ಗಾಡಿ ತಗೊಂಡಂಗೆ ಲೆಕ್ಕ. ಓಕೆ, ಏನ್ ಪ್ರೈಸ್ ಅಂದ್ರೆ? ಸರ್ ಈ ಗಾಡಿ ನಿಮ್ಗೆ ಬರೀ ನಾವು 7,80,000 ಕೊಟ್ಬಿಡ್ತೀವಿ. ಹೌದು, 7,80,000 ಲೋನ್ ಎಷ್ಟು ಕಡಿಮೆ ಆಗುತ್ತೆ ಸರ್? ಇದು ಹೆಚ್ಚು ಕಮ್ಮಿ ನಿಮ್ಗೆ ಒಂದು 6 ಲಕ್ಷವರೆಗೂ ಲೋನ್. 6 ಲಕ್ಷ 7 ಅಂದ್ರೆ 1,80,000 ಡೌನ್ ಪೇಮೆಂಟ್ ಡೆಲಿವರಿ ಕೊಡ್ತಾರೆ. ಸೊ ನೋಡ್ತಾ ಇದೀರಾ, ಈ ತರ ಎಲ್ಲ ಕಮ್ಮಿ ಓಡಿರೋ ಗಾಡಿಗಳು ತಗೋಬೇಕು ಅಂತ ಇದ್ರೆ ನಿಮ್ಗೆ ಜಸ್ಟ್ ಒಂದೇ ಹೆಸರು, ಅದೇನಪ್ಪಾ ಅಂತ ಅಂದ್ರೆ ಬ್ಯಾಂಗ್ಳೂರಲ್ಲಿ ಕಾರ್ ಎಕ್ಸ್ಪರ್ಟ್ ಅಂತ ಗೂಗಲ್ ಅಲ್ಲಿ ಹೋಗಿ ನೀವು ಹುಡುಕಿದ್ರು ಕೂಡ ನಿಮ್ಗೆ ಸಿಗುತ್ತೆ. ಎಲ್ಲ ಆಲ್ಮೋಸ್ಟ್ 95% ಇವ್ರ ಹತ್ರ ನಿಮ್ಗೆ ಸಿಗೋದು ಲೆಸ್ ಡ್ರಿವನ್, ಕಡಿಮೆ ಓಡಿರುವಂತಹ ಗಾಡಿ. ಸೊ ನೀವು ನೆಕ್ಸ್ಟ್ ಗಾಡಿ ನೋಡ್ತಾ ಇದಿರಲ್ಲ, ಈ ಗಾಡಿ ನಿಮ್ಗೊಂದು ದೊಡ್ಡ ಗಾಡಿ ಬೇಕು ಸರ್ ಅಂತ ಕೇಳಿದಾಗ ಟಾಟಾ 510 ಇದು ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಫುಲ್ ಕಂಪ್ಲೀಟ್ ಟೈರ್ಸ್ ಏನಿದೆ ಗಾಡಿಲಿ, 6 ಟೈರ್ 6 ವೀಲರ್ ಗಾಡಿ ಇದು. 6 ಟೈರು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಟೈರು ಕೂಡ ನಿಮಗೆ ಸಿಯೆಟ್ ಕಂಪನಿದು ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಜಸ್ಟ್ ರೆಡಿ ಟು ಡ್ರೈವ್. ಸರ್ ಏನ್ ಡೀಟೇಲ್ಸ್ ಇದು? ಸರ್ ಈ ಗಾಡಿ ಬಂದು ಟಾಟಾ 510 ಆಗಿರ್ತದೆ. 407 ಆದ್ಮೇಲೆ ಬಂದಿರುವಂತ ಗಾಡಿ ಇದು. 21 ಮಾಡೆಲ್ ಗಾಡಿ, ಲೈಫ್ ಟ್ಯಾಕ್ಸ್ ಗಾಡಿ ಆಗಿರುತ್ತೆ. 6 ಹೊಸ ಟೈರ್ ಇದೆ. ನೀವು ಅನ್ಬಿಲೀವಬಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. 9.5 ಲಕ್ಷಕ್ಕೆ, ಬರೀ 9.5 ಲಕ್ಷಕ್ಕೆ ನಿಮ್ಗೆ ಗಾಡಿ ಕೊಡ್ತೀವಿ. ನೋಡ್ತಾ ಇರ್ಬೋದು, ಹೈಟೆಕ್ ಬಾಡಿನೂ ಇದೆ ಗಾಡಿ ಒಳಗಡೆ. ಸೊ ಗಾಡಿ 50,000 ಒಳಗಡೆ ಓಡಿದೆ. ಹೈಟೆಕ್ ಬಾಡಿ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ ವಿಡಿಯೋದಲ್ಲಿ. ಹೈಟೆಕ್ ಬಾಡಿ ಎಲ್ಲ ಇದೆ. ಈ ಗಾಡಿ ಕೂಡ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ ನಿಮ್ಗೆ ಯಾವ್ದು ₹1 ಕೂಡ ಖರ್ಚು ಇರೋದಿಲ್ಲ. ಆರಾಮಾಗಿ ತಗೊಳ್ಳಿ. ಹೊಸ ಗಾಡಿ ತಗೊಂಡು ನೀವು ಶೋರೂಮ್ ಗಾಡಿ ತೆಗೆದು ಯಾವ ರೀತಿ ಓಡಿಸ್ತಾ ಇರ್ತೀರಾ, ಇವ್ರ ಹತ್ರ ಕೂಡ ನಿಮ್ಗೆ ಎಲ್ಲಾ ವೆಹಿಕಲ್ಸ್ ಇದೇ ಕಂಡೀಷನ್ ಅಲ್ಲಿ ಸಿಗುತ್ತೆ. ಸೊ ಆರಾಮಾಗಿ ಜಸ್ಟ್ ಬ್ಲೈಂಡ್ಲಿ ನೀವು ಇವ್ರ ಹತ್ರ ಬಂದು ಬಿಸ್ನೆಸ್ ಮಾಡ್ಬೋದು. ಆ ತರ ಗಾಡಿಗಳು ನೀವು ಮಾಡೋ ನಮ್ಗೆ 100% ಉಳಿಸ್ಕೊಳ್ಳೋ ಜವಾಬ್ದಾರಿ ಇವ್ರದ್ದಿರುತ್ತೆ. ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಈ ಗಾಡಿಗಳು ಆಲ್ಮೋಸ್ಟ್ ನಿಮ್ಗೆ ಲೋನ್ ಆಗುತ್ತೆ ಸರ್, ಒಂದು 7 ಲಕ್ಷವರೆಗೂ ಲೋನ್ ಆಗುತ್ತೆ. 7 ಲಕ್ಷ ರೂಪಾಯಿ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ನಿಮ್ಗೆ ಮಾಡ್ಸೋ. ಬರೀ 2 ಲಕ್ಷ ರೂಪಾಯಿ ಎತ್ಕೊಂಬನಿ, 9 ಲಕ್ಷ ರೂಪಾಯಿ ಗಾಡಿ ತಗೊಂಡು ಹೋಗಿ. ಸೊ ನೆಕ್ಸ್ಟ್ ನೋಡ್ತಾ ಇರಲ್ಲ, ಮತ್ತೆ ಒಂದು ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್. ಇದು ಗಾಡಿ ಕೂಡ ನಿಮ್ಗೆ ಬಡಾ ದೋಸ್ತ್ ಬಜಾರಲ್ಲಿ ಬಹಳ ಕಮ್ಮಿ ಇರುವಂತ ಗಾಡಿಗಳು. ನಮ್ಮ ಹತ್ರ ಬಡಾ ದೋಸ್ತ್ ಒಂದು 5-6 ಗಾಡಿಗಳಿದಾವೆ ಸ್ಟಾಕ್ ಅಲ್ಲಿ ಆಲ್ರೆಡಿ. 5-6 ಗಾಡಿ ಇದೆ. ಇದು ಬಂದು i2 ಗಾಡಿ. ಇದು ನೋಡಬಹುದು 4x4 ಹೊಸ ಟೈರ್ ಇದೆ. ಹೈಡೆಕ್ ಬಾಡಿ ಇದೆ. ಗಾಡಿನು ಇದು 50,000 ಕಿಲೋಮೀಟರ್ ಒಳಗಡೆ ಓಡಿರುತ್ತೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀವಿ. 23 ಮಾಡೆಲ್ ಗಾಡಿ ಇದು. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತದೆ. 6,90,000ಕ್ಕೆ ಚಾಲೆಂಜಿಂಗ್ ಪ್ರೈಸ್. 6,90,000 ಚಾಲೆಂಜಿಂಗ್ ಪ್ರೈಸ್. 23 ಮಾಡೆಲ್ 2023 ಮಾಡೆಲ್. ಎಷ್ಟು ಓಡಿರುತ್ತೆ ಇದು? ಇದು ಎಲ್ಲ ಒಂದು 20,000 25,000 ಅಷ್ಟೇ ರೇಂಜ್ ಅಲ್ಲಿ ಓಡಿರ್ತದೆ. ಸೊ ನೋಡ್ತಾ ಇದೀರಲ್ಲ, ಆಲ್ಮೋಸ್ಟ್ ಹೊಸ ಗಾಡಿನೇ ತಗೊಂತಾ ಇದ್ದೀರಾ. ಯಾರು ಕೇಳಿದ್ರು ಕೂಡ ಎಲ್ಲ ಮರ ಹೊಸ ಗಾಡಿ ತಗೊಂಡಿದ್ದೀನಿ ಅಂತ ಕೂಡ ನೀವು ಹೇಳ್ಬೋದು. ಯಾಕಂದ್ರೆ 20,000 23,000 30,000 ಇವೆಲ್ಲ ಗಾಡಿಗಳಿಗೆ ಯಾವ್ದು ಲೆಕ್ಕಕ್ಕಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಗಾಡಿಗಳು ನಿಮ್ಗೆ 1,01 ಕಿಲೋಮೀಟರ್ ಓಡೋ ಗಾಡಿ. ಇಷ್ಟು ಕಡಿಮೆ ಓಡಿರೋ ಗಾಡಿಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಓನ್ಲಿ ದಟ್ ನೇಮ್ ಈಸ್ ಕಾರ್ ಎಕ್ಸ್ಪರ್ಟ್. ಸರ್ ಎಷ್ಟಕ್ಕೆ ಬಿಡ್ತೀರಾ ಇದು? ಸರ್ 23 ಮಾಡೆಲ್ ಗಾಡಿ ನಿಮ್ಗಿದು. ಈ ಗಾಡಿ ಬಂದು 7.5 ಲಕ್ಷ ಕೊಟ್ಬಿಡ್ತೀವಿ ಸರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಜೊತೆ ವಿತ್ ಇನ್ಶೂರೆನ್ಸ್. ಇದಕ್ಕೆ ಲೋನ್ ಎಷ್ಟಾಗ್ಬೋದು ಸರ್? ಇದಕ್ಕೂ ಲೋನ್ ಆಗುತ್ತೆ ಸರ್. ಏನ್ ಗೊತ್ತಾ, ಲೋನ್ ಯಾವತ್ತು ನಾವು ಕಸ್ಟಮರ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರದ್ದು ಎಷ್ಟು ಸಿವಿಲ್ ಸ್ಕೋರ್ ಇದೆ ಅದ್ರ ಮೇಲೆ ಲೋನ್ ಆಗುತ್ತೆ. ಎಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುವಂತ ಗಾಡಿಗಳು. ಅಶೋಕ್ ಲೈಲ್ಯಾಂಡ್ ಅಂತ ಹೆಸರು ಕೇಳಿದ್ರೆ ನಿಮ್ಗೆ 85% ಲೋನ್ ಕೊಡ್ತಾರೆ. ಸೊ ಹಂಗಾಗಿ ಚೆನ್ನಾಗಿ ಲೋನ್ ಆಗುತ್ತೆ. 1 ಲಕ್ಷದಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಳ್ಳಿ. ಅವ್ರದ್ದು ಸಿವಿಲ್ ಅವೆಲ್ಲ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಸ್ನೇಹಿತರು ಯಾರ್ದಾನ ಇದ್ರು
ಅವ್ರನ್ನು ರೆಫರೆನ್ಸ್ ಆಗಿ ತಗೊಂಡು ಲೋನ್ ಮಾಡಿಸ್ಕೊಡ್ತೀವಿ ಇಡೀ ಕರ್ನಾಟಕ ತುಂಬಾ. ಓಕೆ ಸೂಪರ್. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ದೋಸ್ ಪ್ಲಸ್. ಈ ಗಾಡಿನೂ ಕೂಡ ನಿಮಗೆ 5 ಬೋಲ್ಟ್ ಇರುತ್ತೆ, ದೋಸ್ ಪ್ಲಸ್ LS ವೇರಿಯಂಟ್ ಅಂತ. ಈ ಡೀಟೇಲ್ಸ್ ಹೇಳಿ ಸರ್. ಇದು ಪವರ್ ಸ್ಟೇರಿಂಗ್ ಬರುವಂತ ಗಾಡಿ, ದೋಸ್ ಪ್ಲಸ್ ಐಡಿಯಾ ಬಾಡಿ ಬರ್ತದೆ, 23 ಮಾಡೆಲ್ ಗಾಡಿ ಇದಾಗಿರುತ್ತೆ. ಓಕೆ, ಬರೀ ನಿಮ್ಗೆ ಈ ಗಾಡಿ 6,90,000 ಕೊಟ್ಬಿಡ್ತೀವಿ. 23 ಮಾಡೆಲ್ ಗಾಡಿ, 2023 ಮಾಡೆಲ್ ಗಾಡಿ. ಹೌದು, 90,000 ಕೊಟ್ಬಿಡ್ತೀವಿ ಎಲ್ಲಾ ಡಾಕ್ಯುಮೆಂಟ್ ಜೊತೆ. ಓಕೆ, ಎಲ್ಲ ಡಾಕ್ಯುಮೆಂಟ್ ಕಂಪ್ಲೀಟ್ ಎಫ್ಸಿ ಎಲ್ಲ ಸೇರಿ ನಿಮ್ಗೆ ಸಿಸಿ ಸಮೇತ ಕೊಡ್ತೀರಾ, ಇನ್ಕ್ಲೂಡಿಂಗ್ ಸಿಸಿ ತಕ್ಕೊಡ್ತೀವಿ. ಓಕೆ, 4x4 ಹೊಸ ಟೈರ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಗಾಡಿನೂ ಬಹಳ ಕಮ್ಮಿ ಓಡಿರೋಂಥದ್ದು. ಓಕೆ, ಇದಕ್ಕೆ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಈ ಎಲ್ಲಾ ಗಾಡಿಗೂ 1.5 ಲಕ್ಷ ತಗೊಬನ್ನಿ ಸರ್ ಡೌನ್ ಪೇಮೆಂಟ್. ಯಾವ್ದಾರ ಗಾಡಿ ಇರ್ಲಿ 1 ಲಕ್ಷ 1.5 ಲಕ್ಷ ರೂಪಾಯಿ ತಗೊಬಂದ್ರೆ ಸಾಕು, ಗಾಡಿಗಳು ಕೊಡ್ಬಿಡ್ತೀರಾ. ಸೊ ಅದೇ ರೀತಿ ಇನ್ನೊಂದು ಸ್ವಲ್ಪ ದೊಡ್ಡ ಗಾಡಿ ಬೇಕು ಸರ್, ಸ್ವಲ್ಪ ಲೇಟೆಸ್ಟ್ ಗಾಡಿ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ನಿಮ್ಗೆ ಅಶೋಕ್ ಲೇಲ್ಯಾಂಡ್ ಪಾರ್ಟ್ನರ್ LS ಅಂದ್ರೆ ZD30 ಅಂತ ಒಂದು ವರ್ಷನ್ ಬರ್ತದೆ. ಈ ಗಾಡಿ ದೊಡ್ಡ ಗಾಡಿ ಕೇಳ್ತಿರಲ್ಲ, ಸೊ ಅವ್ರಿಗೋಸ್ಕರ ಒಂದು ಲಾಂಗ್ ಬಾಡಿ ಗಾಡಿ ಬೇಕು ಸರ್. ಯಾಕಂತ ಹೇಳಿದ್ರೆ ನಾವು ಒಳ್ಳೆ ಕಾರ್ಗೋ ಕಂಪನಿಗೆ ನಾವು ಗಾಡಿಗಳು ಅಟ್ಯಾಚ್ ಮಾಡ್ತಾ ಇದೀವಿ ಅಂತ ಕೇಳ್ತಿರಲ್ಲ, ಸೊ ಅವ್ರಿಗೋಸ್ಕರ. ಸರ್ ಈ ಗಾಡಿ ಏನ್ ಮಾಡೆಲ್, ಮತ್ತೆ ಈ ಗಾಡಿಲಿ ಗಾಡಿ ಬಂದು ನಿಮ್ಗೆ 14 ಫೀಟ್ ಬರ್ತದೆ. ಓಕೆ, ಸಿಂಗಲ್ ವೀಲ್ ಗಾಡಿ 14 ಫೀಟ್ ಬರುವಂತದ್ದು, 23 ಮಾಡೆಲ್ ಗಾಡಿ ಇದಾಗಿರ್ತದೆ. ಓಕೆ, 4x4 ಬ್ರಾಂಡ್ ನ್ಯೂ ಟೈರ್ ಇದೆ. ಆಮೇಲೆ ಬಂದು ಲೈಫ್ ಟ್ಯಾಕ್ಸ್ ಗಾಡಿ ಇದು, ಮತ್ತೆ ತಗೊಂಡು ನೀವೇನ್ ಟ್ಯಾಕ್ಸ್ ಕಟ್ಟುವಂಗಿರಲ್ಲ. ಓಕೆ, ಒಂದ್ಸರಿ ಕಟ್ಟೋ ತರ ಏನಿರಲ್ಲ, ಲೈಫ್ ಟ್ಯಾಕ್ಸ್ ಗಾಡಿ ಇದು. ಅದಕ್ಕೆ ಈ ಗಾಡಿ ಬಹಳ ಇಷ್ಟ ಪಡ್ತಾರೆ ಅಶೋಕ್ ಲೇಲ್ಯಾಂಡ್ ಕಂಪ್ನಿದು. ಮೈಲೇಜ್ ಚೆನ್ನಾಗಿ ಬರ್ತದೆ. ಈ ಗಾಡಿ ಬಂದು ಬರೀ 10.5 ಲಕ್ಷಕ್ಕೆ ಕೊಟ್ಬಿಡ್ತೀವಿ. ಬರೀ 10.5 ಲಕ್ಷಕ್ಕೆ 2 ಲಕ್ಷ ತಗೊಂಬನ್ನಿ ಡೌನ್ ಪೇಮೆಂಟ್ ಮಾಡಿ. ಈ ಗಾಡಿ ಎಷ್ಟು ಓಡಿರುತ್ತೆ? ಈ ಎಲ್ಲ 50,000 ಒಳಗಡೆ. ನಮ್ ಗಾಡಿಗಳು ನೀವು ನೋಡಬಹುದು 10,000, 15,000, 20,000, 25,000 ಮುಗ್ದೋಯ್ತು. ಓಕೆ, ಸೊ ಅಷ್ಟೇ ಅಷ್ಟರಲ್ಲಿ 50,000 ಒಳಗಡೆ ಓಡಿರ್ತವೆ ಎಲ್ಲಾ ಗಾಡಿನೂ. ಸರ್ ಟನ್ನೇಜ್ ಕೆಪಾಸಿಟಿ ಅಂತ ಹೇಳಿದ್ರೆ ಎಷ್ಟು ಟನ್ ಆಗ್ಬೋದು? ಈ ಗಾಡಿಗೆಲ್ಲ ಆರಾಮಾಗಿ 4.5 ಟನ್ ಹಾಕೊಂಡು ಓಡಿಸಬಹುದು. 4.5 ಆರಾಮಾಗಿ ಹಾಕೋಬಹುದು. ಓಕೆ, ಮೈಲೇಜ್ ಚೆನ್ನಾಗಿ ಬರ್ತವೆ. 4x4 ಹೊಸ ಎಷ್ಟು ಬರ್ಬೋದು ಸರ್ ಮೈಲೇಜ್ ಅಂದ್ರೆ? ಸರ್ ಮೈಲೇಜ್ ಒಂದು ನಮ್ ಪ್ರಕಾರ ಒಂದು 10.5 ಬರುತ್ತೆ. ಗಾಡಿ ಓಡಿಸೋದ್ರ ಮೇಲೆ ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಬರುತ್ತೆ. ಓಕೆ, ಇನ್ ಕೆಲವರೆಲ್ಲ ನೀವು ನೋಡಿರ್ತೀರಾ ಡ್ರೈವರ್ಗಳು ನೂಟ್ಲು ಬರ್ಸಿ ಜಾಸ್ತಿನೂ ಮೈಲೇಜ್ ಬರ್ತಾರೆ. ಅಶೋಕ್ ಲೇಲ್ಯಾಂಡ್ ಗಾಡಿಗಳೆಲ್ಲ ಬಹಳ ಚೆನ್ನಾಗಿರುತ್ತೆ, ಬಹಳ ಮೈಲೇಜ್ ಬರ್ತವೆ, ಬೇಗ ರಿಪೇರಿ ಬರಲ್ಲ. ಬಜಾರಲ್ಲಿ ಒಳ್ಳೆ ಹೆಸರು ಇರೋದಂದ್ರೆ ಅಶೋಕ್ ಲೇಲ್ಯಾಂಡ್ ಗಾಡಿ. ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು, ಪವರ್ ಸ್ಟೇರಿಂಗ್ ಬರುತ್ತೆ. AC ಗೀಸಿ ಬರಲ್ಲ? AC ಬರಲ್ಲ ಸರ್, ಪವರ್ ಸ್ಟೇರಿಂಗ್ ಬರ್ತದೆ. AC ಎಲ್ಲ ಕೊಟ್ರೆ ನಿಮ್ ಮೈಲೇಜ್ ಡ್ರಾಪ್ ಆಗ್ಬಿಡುತ್ತೆ. ಗೂಡ್ಸ್ ಗಾಡಿಗಳಿಗೆ ಯಾರು AC ಕೊಡಲ್ಲ, ಅದನ್ನ ಅಫೋರ್ಡೇ ಮಾಡಲ್ಲ. ಓಕೆ, ಇದಕ್ಕೂ 1.5 ಲಕ್ಷ ರೂಪಾಯಿ ಕೊಟ್ರೆ ಸಾಕ ಸರ್? ಒಂದ್ 2 ಲಕ್ಷ ಮಿನಿಮಮ್ ಮಾಡಿದ್ರೆ ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಇದಕ್ಕೂ ಲೋನ್ ಕೊಡ್ತೀವಿ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಆಗುತ್ತೆ. ಬಟ್ ಕಂಡೀಷನ್ ಏನಂತ ಹೇಳಿದ್ರೆ ನಿಮ್ ಸಿಬಿಲ್ ಸ್ಕೋರ್ ಇರ್ಲಿ, ಬಟ್ ನಿಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇವೆಲ್ಲ ಚೆನ್ನಾಗಿದ್ರೆ ನಿಮ್ಗೆ ಲೋನ್ ಆರಾಮಾಗಿ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿಲ್ಲ, ನಾವು ಸಿಬಿಲ್ ಸ್ಕೋರ್ ಸರಿಗಿಲ್ಲ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಕಷ್ಟ ಆಗ್ಬೋದು. ಬಟ್ ಇವೆಲ್ಲ ಗಾಡಿಗಳಿಗೆ ನಿಮ್ಗೆ ಲೋನ್ ಬೇಕು ಅಂತ ಏನಾರ ಐಡಿಯಾ ಮಾಡ್ತಾ ಇದ್ರೆ, ಪ್ಲಾನ್ ಮಾಡ್ತಾ ಇದ್ರೆ, ಸಿಬಿಲ್ ಸ್ಕೋರ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ದಯವಿಟ್ಟು ಬನ್ನಿ, 100% ಲೋನ್ ಮಾಡಿ ಕೊಡ್ತಾರೆ. ಸೊ ಹಾಗೆ ನೋಡ್ತಾ ಇರಲ್ಲ, ನೆಕ್ಸ್ಟ್ ಕಾರ್ ಬಂದು ಮತ್ತೆ ಒಂದು ಗಾಡಿ ಇರುತ್ತೆ. ಮಹೀಂದ್ರಾ ಗಾಡಿ, ಚಿಕ್ಕದೇ ಗಾಡಿ ಬೇಕು ಸರ್, ಮಾಡಲ್ ಜಾಸ್ತಿ ಬೇಕು, ರೇಟ್ ಕಡಿಮೆ ಬೇಕು ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಮಹೀಂದ್ರಾ ಜೀತೋ ಕೂಡ ಇವ್ರ ಹತ್ರ ಸ್ಟಾಕಲ್ಲಿದೆ. ಸೊ ನೋಡ್ತಾ ಇರಲ್ಲ, ಎಲ್ಲ ಹೈಟ್ ಬಾಡಿ ಎಲ್ಲ ಕಟ್ಸಿದ್ದಾರೆ, ಒಳ್ಳೆ ಹೆವಿ ಆಂಗ್ಲರ್ ಎಲ್ಲ ಹಾಕ್ಬಿಟ್ಟು. ಸೊ ಈ ಗಾಡಿ ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಸೊ ಅದಕ್ಕೆ ಮುಂಚೆ ಡೀಟೇಲ್ಸ್ ಕೇಳ್ಕೊತೀನಿ ಸರ್. ಡೀಟೇಲ್ಸ್ ಹೇಳಿ ಸರ್. ಇದು 22 ಮಾಡಲ್ ಸಿಂಗಲ್ ಓನರ್ ಗಾಡಿ. ಫಸ್ಟ್ ಆಫ್ ಆಲ್ ಗಾಡಿ ಬಂದು CNG 35ರಿಂದ 40 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಬಹಳ ಕಡಿಮೆ 3,20,000 ಕೊಟ್ಬಿಡ್ತೀವಿ ಸರ್. CNG ಗಾಡಿ ಇರೋದು ನಮ್ಮ ಹತ್ರನೇ, ಮತ್ತೆ ಎಲ್ಲೂ ಇಲ್ಲ, ಕೊಟ್ಬಿಡ್ತೀವಿ ಗಾಡಿನ. 3,20,000ಕ್ಕೆ ಇದೊಂದು ಆಫರ್ ಅಂತ ತಿಳ್ಕೊಂಡು ತಗೋಬಹುದು ಸರ್. CNG 20-25 ಮೈಲೇಜ್ ಬರುತ್ತೆ. 25 ಸರ್ 35-40 ಬರ್ತದೆ CNG ಬರ್ತದೆ. ಅದಕ್ಕೆ ಈ ಗಾಡಿ ಬಹಳ ಇಷ್ಟ ಪಡ್ತಾರೆ. ಓಕೆ, ಹಾಗಿದ್ರೆ ಕಮ್ಮಿ ಇನ್ವೆಸ್ಟ್ಮೆಂಟ್, ಜಾಸ್ತಿ ಲಾಭ, ಮೈಲೇಜ್ ಜಾಸ್ತಿ, ಲಾಭನೂ ಜಾಸ್ತಿ. ಓಕೆ, ಎಷ್ಟಿಗೆ ಆಗ್ಬೋದು ಅಂದ್ರೆ? 3,20,000ಕ್ಕೆ ಸರ್. ಬನ್ನಿ, ಇನ್ನೂ ಒಂದು 10,000 ಕಮ್ಮಿ ಮಾಡಿ. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಒಂದು 2 ಲಕ್ಷ ಲೋನ್ ಆಗ್ಬೋದು. ಇದಕ್ಕೆ 2 ಲಕ್ಷ ಲೋನ್. ಮಿಕ್ಕಿದ ಅಮೌಂಟ್ ನ ಕ್ಯಾಶ್ ಕೊಡಬೇಕು. ಓಕೆ, ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಅಶೋಕ್ ಲೇಲ್ಯಾಂಡ್ ಗಾಡಿ ಇರುತ್ತೆ. ಈ ಗಾಡಿ ಕೂಡ ನಿಮಗೆ 5 ಬೋಲ್ಟ್ ಗಾಡಿ, KF59 ರಿಜಿಸ್ಟರ್ಡ್ ಗಾಡಿ ನೋಡ್ತಾ ಇದ್ರಲ್ಲ. ಈ ಗಾಡಿನೂ ಕೂಡ ನಿಮಗೆ ಹೈಟ್ ಬಾಡಿ ಎಲ್ಲ ಕಟ್ಸಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲೂ ಕೂಡ ನಿಮಗೆ 4 ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಸರ್. ಒಂದು ಹೊಸ ಟೈರ್ 1000 ಕಿಲೋಮೀಟರ್ ತನಕ ಓಡುತ್ತೆ ಸರ್. ಸರ್ ಗೂಡ್ಸ್ ಗಾಡಿಗಳಲ್ಲಿ 50-60 ಸಾವಿರ ಓಡ್ತವೆ ಹೊಸ ಟೈರ್ಗಳು. 4x4 ಹೊಸ ಟೈರ್ ಇದೆ. ಹಿಂದೆ ಬಂದು ಕ್ರಾಸ್ ಬಟನ್ ಹೆವಿ ಡ್ಯೂಟಿ ಟೈರ್ ಇದೆ. ಈ ಗಾಡಿ ಒಂದು 19 ಮಾಡಲ್ ಆಗಿರ್ತದೆ. ಸಿಂಗಲ್ ಓನರ್ ಗಾಡಿ ಆಗಿರ್ತದೆ. ಹೆವಿ ಬಾಡಿ ಇರೋದು ಈ ಗಾಡಿ ಒಳಗಡೆ ನೋಡಬಹುದು ನೀವು. ಇದನ್ನ ಮೇಲ್ಗಡೆ ಟಾರ್ಪಲ್ ಬಾಡಿನೂ ಮಾಡ್ಕೊಬಹುದು ಸರ್. 4,70,000ಕ್ಕೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಇಡೀ ಕರ್ನಾಟಕ ತುಂಬಾ ಯಾರು ಕೊಡಕ್ಕಾಗಲ್ಲ. 4,70,000 ಈ ಗಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇವ್ರು ಕೊಡೋ ಪ್ರೈಸು ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆನೆ ಹೇಳಿದ್ದೆ. ಇವ್ರು ಕೊಡೋ ಗಾಡಿ, ಇವ್ರು ಕೊಡೋ ರೇಟು ನಿಮ್ಗೆ ಇಡೀ ಬೆಂಗಳೂರಲ್ಲೇ ಅಂತ ಅಲ್ಲ,
ಕರ್ನಾಟಕದಲ್ಲೇ ಯಾರು ಕೊಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವ್ರು ಮಾಡ್ತಾ ಇರೋದು ಟು ಬಿ ಫ್ರ್ಯಾಂಕ್ ಒಂದೇ ಒಂದು ಮಾತು ಹೇಳ್ತೀನಿ, ಕಡಿಮೆ ಪ್ರಾಫಿಟ್ ಅಲ್ಲಿ ವ್ಯಾಪಾರ ಮಾಡೋರು ಬೆಂಗಳೂರಲ್ಲಿ ಇವ್ರು ಒಬ್ರೆ. ಎಲ್ಲರಿಗೆ ಜಾಸ್ತಿ ಪ್ರಾಫಿಟ್ ಬೇಕು ಅಂತ ರೇಟ್ ಜಾಸ್ತಿ ಹೇಳ್ತಾರೆ, ಬಟ್ ಲೋ ಮಾರ್ಜಿನ್ ಅಲ್ಲಿ ಬಿಸ್ನೆಸ್ ಮಾಡೋರು ಕಾರ್ ಎಕ್ಸ್ಪರ್ಟ್. ಇವ್ರಿಗೆ ಕಸ್ಟಮರ್ ಬೇಕು, ದುಡ್ಡು ಸೆಕೆಂಡ್ ಅಂತ ಹೇಳ್ತಾರೆ ಯಾವಾಗ್ಲೂ. ಸೊ ನಿಮ್ಗೂ ಕೂಡ ಗಾಡಿ ತಗೋಬೇಕು ಅಂತ ಇದ್ರೆ ದಯವಿಟ್ಟು ಬೇಗ ಬಂದ್ರೆ ಗಾಡಿಗಳು ಬುಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೇಗ ಗಾಡಿಗಳು ಸೇಲ್ ಆಗ್ತಾ ಇರುತ್ತೆ. ಸೊ ಅದೇ ತರ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಯೋಧ ಇರುತ್ತೆ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಈ ಗಾಡಿ ಬಂದು ಡಬಲ್ ಕ್ಯಾಬಿನ್ ಆಗಿರ್ತದೆ. ತೋಟ ಇಟ್ಕೊಂಡವ್ರಿಗೆ ಮತ್ತೆ ಏನಾದ್ರು ಅಫಿಷಿಯಲ್ ವರ್ಕ್ 2-in-1 ವರ್ಕ್ ಮಾಡ್ಕೋಬಹುದು ಈ ಗಾಡಿ ಒಳಗಡೆ. ಇದು ನೋಡ್ತಾ ಇರ್ಬೋದು, ಡಬಲ್ ಕ್ಯಾಬಿನ್ ಒಳಗಡೆ 5 ಜನ ಕೂತ್ಕೊಬಹುದು. ಮೇಲೆ ಇನ್ನೇನು 1,200 kg 1,500 kg ವರೆಗೂ ವೆಯ್ಟ್ ನ ನೀವು ಇದ್ರೊಳಗಡೆ ಹಾಕ್ಬೋದು. ಇದು ಒಂದು 21 ಮಾಡೆಲ್ ಆಗಿರ್ತದೆ. 6,20,000ಕ್ಕೆ ಕಂಪ್ಲೀಟ್ ಡಾಕ್ಯುಮೆಂಟ್ ರನ್ನಿಂಗ್ ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಜೊತೆ CC ಕೊಡ್ತೀವಿ ಇಡೀ ಕರ್ನಾಟಕ ತುಂಬಾ, ಯಾವ ಮೂಲ್ಯಕ್ಕಾದ್ರೂ ಓಕೆ. ಈ ಗಾಡಿಲೂ ಕೂಡ ನಿಮ್ಗೆ 4 ಹೊಸ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು. ಇವ್ರ ಹತ್ರ ಗಾಡಿ ತಗೊಂಡ್ರೆ ನೀವು ಬೇರೆ ಕಡೆ ತರ ಟೈರ್ ಇಲ್ಲ ಇದ್ದಿಲ್ಲ ಅವೆಲ್ಲ ಯಾವ್ದು ತರ ಟೆನ್ಷನ್ ಇರಲ್ಲ. ನಾನು ಅವಾಗ್ಲೇ ಹೇಳ್ತೇನೆ, ನಿಮ್ಗೆ ಇವ್ರ ಹತ್ರ ಸಿಗೋದು ಪ್ರತಿ ಒಂದು ಗಾಡಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ. ಟೈರ್ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಇವ್ರ ಹತ್ರ ಇವ್ರು ಕೊಡೋ ಗಾಡಿಯಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಆಲ್ಮೋಸ್ಟ್ ನಿಮ್ಗೆ ಸಿಗಲ್ಲ ಗಾಡಿಗಳು ಸಿಗುತ್ತೆ. ಓಕೆ ಸರ್, ಏನ್ ರೇಟ್ ಅಂದ್ರೆ ಸರ್ ಈ ಗಾಡಿ ಬಂದು ನಿಮ್ಗೆ ಬಹಳ ಕಡಿಮೆ ರೇಟು ಸರ್. ಹೇಳಿದ್ದು 6,20,000ಕ್ಕೆ ಡಬಲ್ ಕ್ಯಾಬಿನ್. ನಮ್ಮ ಹತ್ರ ಈ ತರ ಗಾಡಿ 25ರಿಂದ 30 ಗಾಡಿ ಇತ್ತು, ಎಲ್ಲ ಗಾಡಿ ಸೇಲ್ ಆಗಿದೆ. ಇದು ಲಾಸ್ಟ್ ಗಾಡಿ, ಡಾಕ್ಯುಮೆಂಟ್ ಕ್ಲಿಯರ್ ಆಗೋದು ಲೇಟ್ ಆಯ್ತು ಅಂತ ಉಳ್ಕೊಂಡಿದೆ. ಈ ಗಾಡಿ ನೋಡಿ 6,20,000 ಕೊಟ್ಬಿಡ್ತೀವಿ, ಒಳಗಡೆ 5 ಜನ ಕುತ್ಕೊಂಡು ಹೋಗ್ಬೋದು. ಓಕೆ ಸರ್, ಈ ಗಾಡಿ ಈ ಡಬಲ್ ಕ್ಯಾಬಿನ್ ಗಾಡಿಲಿ ಬೇಕಂದ್ರೆ ನಾವು ಅದು ರೋಡ್ ಅಲ್ಲಿ ಗಾಡಿ ಕೆಟ್ಟೋಯ್ತು ಅಂದ್ರೆ ಇದ್ ಮಾಡ್ತಾರೆ, ಎಲ್ಲ ಮಾಡ್ಕೋಬಹುದು. ಏನ್ ಬೇಕಾದ್ರೆ ಯೂಸ್ ಆಗುತ್ತೆ ಸರ್. ಟೋವಿಂಗ್ ಗಾಡಿಗೂ ನಾವು ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ಸೊ ನೋಡ್ತಾ ಇದ್ರಲ್ಲ, ಡಬಲ್ ಕ್ಯಾಬಿನ್ ಅಂತ ಹೇಳಿದ್ರೆ ಒಂದು ಮಾಮೂಲಿ ಕಾರ್ ತರ ನಿಮ್ಗೆ ಸೀಟಿಂಗ್ ಕೆಪಾಸಿಟಿ ಬರುತ್ತೆ. 5 ಜನ ಆರಾಮಾಗಿ ಒಳಗೆ ಕೂತ್ಕೊಂಡು, ಜೊತೆಗೆ ನಿಮ್ಗೆ ಲಗೇಜ್ ಅಂದ್ರೆ ತೋಟ ಗಿಟ ನಿಮ್ ಎಸ್ಟೇಟ್ಸ್ ಏನಾರ ಇದ್ರೆ ಈ ಗಾಡಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಗಾಡಿ ಇರುತ್ತೆ.